ನಮ್ಮೆಲ್ಲರ ಸುಯೋಗ ಅಲ್ವಾ ಇದು? ಎಷ್ಟು ಇಟ್ಸ್ ಅ ಬ್ಯೂಟಿಫುಲ್ ಒಕೇಶನ್. ಇಂಥ ಒಂದು ಒಳ್ಳೆ ಮನೆತನದವ್ರನ್ನ ನಾವು ನೋಡಿ ಅವ್ರನ್ನ ಹಾರೈಸ್ತಾ ಇದ್ದೀವಿ, ಮತ್ತೆ ಗೌರವ ಕೊಡ್ತಾ, ನಾವೆಲ್ಲರೂ ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ ಅಂದರೆ ನಾನಾದರೂ ಭಾರಿ ಖುಷಿ ಆಗ್ತಾ ಇದೆ ನನಗೆ. ಹಾಗೆಯೇ ಕಲಾವಿದರನ್ನ ಗುರುತಿಸೋದು ನಮ್ಮ ಕೆಕೆ, ಎಲ್ಲರೂ ಇಲ್ಲಿ ಕಲಾವಿದರು, ಆದರೆ ನಮ್ಮ ಮೋನಿಕನ್ ಕರೀಲೇಬೇಕಲ್ವಾ ಸ್ಟೇಜ್ ಮೇಲೆ. ಜಯಲಕ್ಷ್ಮಿ ಮೇಡಮ್, ಜೋರಾದ ಚಪ್ಪಾಳೆ ಬರಲಿ. ಅವರು ಕೂಡ ನಮ್ಮ ಚಂದನವನದ ಮೇರು ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ 1960s 70s 80s ಈಗಲೂ ಕಿರುತೆರೆಯಲ್ಲಿ ಕೂಡ ಅವರು ಅಭಿನಯಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಅವರು ಅಭಿನಯಿಸ್ತಾರೆ. ಆ ಕಲೆಗೆ ಸಂದ ಗೌರವ ಇದು. ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ. ಹಿರಿಯರಿಗೆ KK ಆಡಿಟೋರಿಯಂ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಗೌರವ ಸಮರ್ಪಣೆ. ಒಂದು ನಾದಸ್ವರ ಹಾಕಿ, ಮ್ಯೂಸಿಕ್ಕು. ಮ್ಯೂಸಿಕ್ ಹಾಕಿ, ನಾದಸ್ವರ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಹಿರಿಯರಿಗೆ ಗೌರವಿಸಬೇಕಾಗಿ ವಿನಂತಿ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಯಾಕೆಂದ್ರೆ ಭಾವನೆಗಳ ಜಾಸ್ತಿ ಆಗ್ಬಿಟ್ರೆ ಮಾತು ಹೊರಡಲ್ವಂತೆ. ಅಮ್ಮ ಅವರು ಮಾತಾಡ್ತಾರೆ. ನಮ್ಮ ಕುಮುದ ಅವರ ಅತ್ತೆಯವರು ಎರಡು ಮಾತಾಡಬೇಕಾಗಿ ವಿನಂತಿ. ಅಮ್ಮ. ಹಲೋ, ನಾನು ಕಿರಣ್ ಅವ್ರ ತಾಯಿ, ಕುಮುದ ಅವರ ಅತ್ತೆ. ಅವರಿಗೆ ಅವರ ತಾತ ನಂಜಪ್ಪನವ್ರದ್ದು, ಅವ್ರ ಮಾವ ಮುನಿರಾಮ್ ಅವ್ರದ್ದು, ಅವರ ಅಣ್ಣ ಮುನಿರಾಜ್ ಅವ್ರದ್ದು ಆಶೀರ್ವಾದ ಯಾವಾಗಲೂ ಇದೇ ಥರ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ನನಗೆ KK ಆಡಿಟೋರಿಯಂ ನನ್ನ ಮನೆ ಥರನೇ. 1 ವರ್ಷ ಹಿಂದೆನೇ ನಾನು ಬರ್ತಾ ಇದ್ದೀನಿ. ಕುಮುದ ಯಾವಾಗಲೂ ಕರೀತಾರೆ, ಅಮ್ಮ ಬನ್ನಿ ಅಂತ. ನನಗೆ ಅವಳು ಮಗಳ ಥರ. ಅವಳಿಗೆ ಒಳ್ಳೇದಾಗಲಿ ಯಾವಾಗಲೂ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ತುಂಬ ಒಳ್ಳೆಯ ವೇದಿಕೆ ಇದೆ, ತುಂಬ ಒಳ್ಳೆಯ ವೇದಿಕೆ. ಎಲ್ಲರೂ ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ, ತುಂಬ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ನಾನು ನಡ್ಕೊಂಡು ಬರ್ಬಹುದು. ಇಲ್ಲಿ ಎಲ್ಲೆಲ್ಲೋ ದೂರ ಹೋಗೋದು ಬೇಡಾಗ, ನಡ್ಕೊಂಡು ಬರ್ಬೋದು, ನಡ್ಕೊಂಡು ಹೋಗ್ಬೋದು. ದೇವರು ಇದು 1 ವರ್ಷ ಆಗಿರೋದು, 2, 5, 10 ತುಂಬ ದೊಡ್ಡದಾಗಿ ಬೆಳೀಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದೊಡ್ಡದಾಗಿ ಬೆಳೆಯುತ್ತೆ. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ. ಸನ್ಮಾನಿತರಾದ ಹಿರಿಯರಿಗೆ ಅಭಿನಂದನೆಗಳು. Gracias.